ಗಿಲ್ಲಿಗಾಗಿ ಕಾವ್ಯ ರಕ್ಷಿತಾ ಶೆಟ್ಟಿ ಕೋಳಿ ಜಗಳ. ಗಿಲ್ಲಿ ನಟ ಅಂದ್ರೆ ಕಾವ್ಯಗೂ ಪೊಸೆಸಿವ್ನೆಸ್. ಗಿಲ್ಲಿಗಾಗಿ ಕಾವ್ಯ ರಕ್ಷಿತಾ ಶೆಟ್ಟಿ ಕೋಳಿ ಜಗಳ ಆಡ್ಕೊಂಡಿದ್ದಾರೆ. ಗಿಲ್ಲಿ ನಟ ಅಂದ್ರೆ ಕಾವ್ಯಗೂ ಕೂಡ ಸ್ವಲ್ಪ ಪೊಸೆಸಿವ್ನೆಸ್ ಇದೆ. ಗಿಲ್ಲಿ ವಿಚಾರದಲ್ಲಿ ರಕ್ಷಿತಾನು ಸಖತ್ ಪೊಸೆಸಿವ್. ಗಿಲ್ಲಿ ತಲೆಗೂದಲು ಬಾಚಲು ಕಾವ್ಯ ಬಾಚಣಿಗೆ ಗಿಫ್ಟ್ ಕೊಟ್ಟಿದ್ದಾಳೆ. ಕಾವ್ಯ ಕೊಟ್ಟ ಗಿಫ್ಟ್ ಅನ್ನ ಸಹಿಸದ ರಕ್ಷಿತಾ ಶೆಟ್ಟಿ. ಬಿಗ್ ಬಾಸ್ ಮನೆಯಲ್ಲಿ ನಡೆದೋಯ್ತು ಹೈ ಡ್ರಾಮಾ. ತಲೆಯಾಗ್ ಬಾಚಿಲ್ಲ ಅಂತ ಗಿಲ್ಲಿಗೆ ಕಾವ್ಯ ಪ್ರಶ್ನೆ ಮಾಡಿದ್ದಾಳೆ. ಗಿಲ್ಲಿಗೆ ತಲೆಗೂದಲು ಬಾಚಲು ಕಾವ್ಯ ಸಲಹೆ ಕೊಟ್ಟಿದ್ದಾಳೆ. ಆದ್ರೆ ಗಿಲ್ಲಿ ಹೀಗೆ ಇದ್ರೆ ನಂಗಿಷ್ಟ ಅಂತ ರಕ್ಷಿತಾ ಶೆಟ್ಟಿ ಹೇಳಿದ್ದಾಳೆ. ರಕ್ಷಿತಾಗೆ ಕೂಂಬು ತರಲು ಹೇಳಿದ ಗಿಲ್ಲಿ ನಟ. ನಾನ್ ತರಲ್ಲ, ಅವರು ಕೊಟ್ಟಿದ್ದಲ್ವಾ ಅಂತ ರಕ್ಷಿತಾ ಹೇಳಿದ್ದಾಳೆ. ತಲೆ ಬಾಚ್ಕು ಅಂತ ಮತ್ತೊಮ್ಮೆ ಕಾವ್ಯ ಶೈವ ಹೇಳಿದ್ದಾಳೆ. ಹೀಗೆ ಬಿಗ್ ಬಾಸ್ ಮನೆಯಲ್ಲಿ ಕಾವು ರಕ್ಷಾ ಫೈಟ್. ಬಿಗ್ ಬಾಸ್ ಫಿನಾಲೆ ಸನಿಹದಲ್ಲಿ ಗಿಲ್ಲಿಗಾಗಿ ಫೈಟ್ ಮಾಡ್ತಾ ಇದ್ದಾರೆ. ಗಿಲ್ಲಿ ಫ್ಯಾನ್ಸ್ ಸಪೋರ್ಟ್ಗಾಗಿ ಹೀಗ್ ಮಾಡ್ತಾವ್ರಾ ಕಾವು ಮತ್ತೆ ರಕ್ಷಿತಾ, ಅಥವಾ ನಿಜಕ್ಕೂ ಗಿಲ್ಲಿ ಅಂದ್ರೆ ಇಬ್ಬರಿಗೂ ಲವ್ ಇದ್ಯಾ? ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡ್ ಆದ ವಿಡಿಯೋ. ಸದ್ಯಕ್ಕೆ ಗಿಲ್ಲಿಗಾಗಿ ಕಾವ್ಯ ರಕ್ಷಿತಾ ಶೆಟ್ಟಿ ಕೋಳಿ ಜಗಳ ಆಡ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಇನ್ನು ಕಿಚ್ಚ ಸುದೀಪ್ ಅವರು ಕೂಡ ನಿಮ್ಗೆ ಯಾರು ಇಷ್ಟ ಆಗ್ತಾರೆ ಅಂದ್ರೆ ಒಂದು ಎಸ್ ಆರ್ ನೋ ರೌಂಡ್ ಅಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ರಕ್ಷಿತಾಗೆ ತರಲೆ ಮಾಡೋ ಹುಡುಗರಂದ್ರೆ ಇಷ್ಟ ಆಗ್ತಾರಾ ಅಂತ. ಅದಾದ ನಂತರವಂತೂ ಯಾವಾಗ ರಕ್ಷಿತಾ ಶೆಟ್ಟಿ ನನಗೆ ಹುಡುಕಾಟ ಮಾಡುವಂತಹ ಹುಡುಗರು ಇಷ್ಟ ಆಗ್ತಾರೆ ಅಂತ ಹೇಳಿದ ನಂತರ ಗಿಲ್ಲಿ ಮತ್ತೆ ರಕ್ಷಿತಾ ಕಾಂಬಿನೇಷನ್ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಕೂಡ ಆಗ್ತಾ ಇದೆ. ಇನ್ನು ಕೇವಲ ಒಂದು ಬಾಚಣಿಗೆ ಗಿಫ್ಟ್ ಕೊಟ್ಟಿದ್ದಕ್ಕೆ ಬಹಳ ಪೊಸೆಸಿವ್ ಆಗಿದ್ದಾಳೆ ರಕ್ಷಿತಾ. ಇನ್ನು ಗಿಲ್ಲಿಗೆ ಕಾವ್ಯ ಹೇಳ್ತಾಳೆ, ತಲೆ ಬಾಚ್ಕೋ, ಯಾಕೆ ಹಿಂಗಿದ್ಯಾ, ತಲೆ ಬಾಚ್ಕೋ ಅಂತ ಹೇಳಿದ್ದಾಳೆ. ಆಗ ಬಹಳ ಪೊಸೆಸಿವ್ ಆಗಿದ್ದಾಳೆ. ಇನ್ನು ಗಿಲ್ಲಿ ಕೂಡ ರಕ್ಷಿತಾಗೆ ಹೇಳ್ತಾನೆ, ಹೋಗಿ ಒಂದು ಸ್ವಲ್ಪ ಬಾಚಣಿಗೆ ತೊಗೊಂಡು ಬಂದ್ಕೊಡು, ನಾನು ತಲೆ ಬಾಚ್ಕೊಳ್ತೀನಿ ಅಂತ. ನಾನು ಯಾಕೆ ತಂದು ಕೊಡ್ಲಿ, ಅವ್ರು ಹೇಳಿರೋದಲ್ವಾ, ನಾನು ಯಾಕೆ ತಂದು ಕೊಡ್ಲಿ ಅಂತ ಬಹಳ ಪೊಸೆಸಿವ್ನಲ್ಲಿ ಉತ್ತರ ಕೂಡ ಕೊಡ್ತಾಳೆ. ಒಂದು ಕ್ಯೂಟ್ ಜಗಳ ಅಂತ ಹೇಳ್ಬೋದು. ಯಾವ ರೀತಿ ಆಗಿದೆ ಅಂತಂದರೆ, ಗಿಲ್ಲಿನ ಕಂಡ್ರೆ ರಕ್ಷಿತಾಗಿಷ್ಟ, ಇನ್ನು ಗಿಲ್ಲಿಗೆ ಕಾವ್ಯನ್ ಕಂಡ್ರೆ ಇಷ್ಟ. ಹಾಗಾಗಿ ಸ್ವಲ್ಪ ಕ್ಯೂಟ್ನೆಸ್ ಕೂಡ ಇದೆ. ಈ ಒಂದು ಕೋಳಿ ಜಗಳ ಕೂಡ ಬಿಗ್ ಬಾಸ್ ಮನೆಯಲ್ಲಿ ನೋಡಲಿಕ್ಕೆ ಬಹಳ ಚೆನ್ನಾಗಿ ಅನಿಸ್ತಾ ಇದೆ. ಹೊರಗಡೆ ಕೂಡ ಅಭಿಮಾನಿಗಳು ಬಹಳ ಎಂಜಾಯ್ ಮಾಡ್ತಾ ಇದ್ದಾರೆ. ಈ ಒಂದು ಅವರ ಜಗಳ ಏನಿದೆ ಬಹಳ ಇಷ್ಟಪಡ್ತಾ ಇದ್ದಾರೆ. ಆದರೆ ಇನ್ನೂ ಕೆಲವೊಂದಿಷ್ಟು ಜನ ಹೇಳುವ ಪ್ರಕಾರ ಗಿಲ್ಲಿಗೆ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಇದೆ. ಹಾಗಾಗಿ ಗಿಲ್ಲಿ ಜೊತೆ ನಾವೆಲ್ಲ ಕಾಣಿಸ್ಕೊಂಡ್ರೆ ನಮಗೂ ಕೂಡ ಓಟ್ ಸಿಗಬಹುದು ಅನ್ನೋ ಲೆಕ್ಕಾಚಾರವನ್ನ ಕಾವ್ಯ ಹಾಕೊಂಡಿದ್ದಾರೆ. ಜೊತೆಗೆ ರಕ್ಷಿತಾ ಕೂಡ ಅನ್ನೋ ಮನೋಭಾವನೆ ಕೆಲವೊಂದಷ್ಟು ಜನರಲ್ಲಿದೆ. ಆದರೆ ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಈ ಜೋಡಿಗಳನ್ನ ನೋಡೋದು ಬಹಳ ಖುಷಿ ಅನ್ಸುತ್ತೆ. ಒಂದು ತರ್ಲೆ ಆಗಿರಬಹುದು, ತುಂಟಾಟ ಆಗಿರಬಹುದು, ಬಹಳ ಖುಷಿ ಅನ್ಸುತ್ತೆ. ಇನ್ನು ಹೊರಗಡೆ ಫ್ಯಾನ್ಸ್ ಕೂಡ ಇದನ್ನ ಬಹಳ ಎಂಜಾಯ್ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಗಿಲ್ಲಿ ಮತ್ತೆ ರಕ್ಷಿತಾ ಜೋಡಿ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಜೊತೆಗೆ ಗಿಲ್ಲಿ ಕಾವ್ಯ ಪೇರ್ ವಿಚಾರವಾಗಿಯೂ ಕೂಡ ಕೆಲವೊಂದಿಷ್ಟು ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಗಿಲ್ಲಿ ಫ್ಯಾನ್ಸು ಸಪೋರ್ಟ್ ಮಾಡ್ತಾರೆ ಅಂತ ಕಾವು ರಕ್ಷಿತಾ ಹೀಗೆ ಮಾಡ್ತಾ ಇದ್ದಾರಾ ಅಂತ ನೆಟ್ಟಿಗರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಥವಾ ನಿಜಕ್ಕೂ ಏನಾದರೂ ಗಿಲ್ಲಿ ಅಂದರೆ ಇಬ್ಬರಿಗೂ ಲವ್ ಇದೆಯಾ? ಯಾಕೆಂತಂದರೆ ಕೆಲವೊಮ್ಮೆ ಕಾವ್ಯ ಕೂಡ ಸ್ವಲ್ಪ ಪೊಸೆಸಿವ್ ಆಗ್ತಾರೆ ಗಿಲ್ಲಿ ವಿಚಾರಕ್ಕೆ ಅಂತ ಬಂದಾಗ. ಏನಾದರೂ ಗಿಲ್ಲಿಗೆ ಯಾರಾದರೂ ಹೇಳುವಂತಹ ಸಂದರ್ಭದಲ್ಲೂ ಅಷ್ಟೇ, ಇನ್ನು ಗಿಲ್ಲಿಗೆ ಸಪ್ರೇಟಾಗಿ ಕರ್ಕೊಂಡು ಹೋಗಿ ಬುದ್ಧಿ ಹೇಳೋದಾಗಿರ್ಬೋದು ಅಥವಾ ಸ್ವಲ್ಪ ಕೇರ್ ಮಾಡೋದಾಗಿರ್ಬೋದು ಮೊದಲಿನಿಂದಲೂ ಕೂಡ ಎಲ್ಲರೂ ಕೂಡ ಗಮನಿಸಿರ್ತಾರೆ. ಯಾಕೆಂತಂದರೆ ಈಗ ಗಿಲ್ಲಿ ಮತ್ತು ಕಾವ್ಯ ಇಬ್ಬರೂ ಕೂಡ ಜಂಟಿಯಾಗಿ ಮನೆಗೆ ಎಂಟ್ರಿ ಕೊಡ್ತಾರೆ. ಹಾಗಾಗಿ ಸ್ವಲ್ಪ ಮೊದಲಿನಿಂದಲೂ ಅವರಿಬ್ಬರ ನಡುವೆ ಒಳ್ಳೆ ಬಾಂಡಿಂಗ್ ಇದೆ. ಹಾಗಾಗಿ ಏನೇ ಒಂದು ಸಮಸ್ಯೆ ಆದರೂ ಕೂಡ ಗಿಲ್ಲಿನ ಕರೆದು ವಾರ್ನಿಂಗ್ ಕೊಡೋದಾಗಿರ್ಬೋದು ಅಥವಾ ಗಿಲ್ಲಿಗೆ ಕೆಲವೊಂದಿಷ್ಟು ವಿಚಾರದಲ್ಲಿ ಸಲಹೆ ಕೊಡೋದೆಲ್ಲವನ್ನು ಕೂಡ ಕಾವ್ಯ ಮಾಡ್ತಾ ಇದ್ಲು. ಆದರೆ ರಕ್ಷಿತಾಗೆ ಇದು ಇಷ್ಟ ಆಗ್ತಾ ಇರಲಿಲ್ಲ. ಇನ್ನು ರಕ್ಷಿತಾಗೆ ಕಾವ್ಯನ ಕಂಡ್ರೆ ಆಗೋದೇ ಇಲ್ಲ. ಯಾಕೆಂತಂದರೆ ನಾಮಿನೇಟ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಪ್ರತಿ ಬಾರಿಯೂ ಕೂಡ ಕಾವ್ಯ ಹೆಸರನ್ನು ಹೇಳಿ ನಾಮಿನೇಟ್ ಮಾಡ್ತಾ ಇದ್ಲು. ಹಾಗಾಗಿ ಈ ಒಂದು ವಿಚಾರವನ್ನು ಕಿಚ್ಚ ಸುದೀಪ್ ಅವರು ಕೂಡ ಪ್ರಶ್ನೆಯನ್ನ ಮಾಡಿದ್ರು. ಕಾವ್ಯ ಆಗಿರಬಹುದು ಅಥವಾ ಯಾರೇ ಆಗಿರಬಹುದು, ರಘು ಮತ್ತೆ ಗಿಲ್ಲಿಯ ಜೊತೆ ಇದ್ರೆ ರಕ್ಷಿತಾಗೆ ಇಷ್ಟನೇ ಆಗೋದಿಲ್ಲ ಅಂತ
ಕಿಚ್ಚ ಸುದೀಪ್ ಅವರು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಹೌದು ಅಂತ ಕೂಡ ಸಾಕಷ್ಟು ಮನೆಯಲ್ಲಿದ್ದಂತಹ ಎಲ್ಲರೂ ಕೂಡ ಒಂದು ಎಸ್ ಅನ್ನೋ ಒಂದು ಬೋರ್ಡ್ ಕೂಡ ತೋರಿಸಿದ್ರು. ಅದಾದ ನಂತರ ಈ ಒಂದು ವಿಚಾರವಾಗಿಯೂ ಕೂಡ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಬಳಿ ಮಾತನಾಡ್ತಾರೆ. ಅವ್ರ ಜೊತೆ ಇದ್ರೆ ನಿಮಗೆ ಸಮಸ್ಯೆ ಏನಾಗುತ್ತೆ, ಇಲ್ಲಿ ಯಾರು ಕೂಡ ಒಂದು ಸಂಬಂಧವನ್ನ ಬೆಳೆಸಲಿಕ್ಕೆ ಬಂದಿಲ್ಲ, ಎಲ್ಲರೂ ಕೂಡ ಅವರವರ ಆಟವನ್ನ ಆಡ್ಲಿಕ್ಕೆ ಬಂದಿದ್ದೀರಾ, ವ್ಯಕ್ತಿತ್ವದ ಆಟ ಇದು ಅಂತ ಕೆಲವೊಂದಿಷ್ಟು ಕಿವಿ ಮಾತನ್ನ ಹೇಳುವ ಕೆಲಸ ಕೂಡ ಮಾಡ್ತಾರೆ. ಒಟ್ನಲ್ಲಿ ಕಾವ್ಯ ಗಿಲ್ಲಿ ಜೊತೆಗೆ ರಕ್ಷಿತಾ ಕಾಂಬಿನೇಷನ್ ಬಹಳ ಒಂದು ಕ್ಯೂಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಈಗ ಫೈನಲ್ ಬಿಗ್ ಬಾಸ್ ಫಿನಾಲೆ ಹತ್ರ ಇದೆ, ಕೇವಲ ಒಂದೇ ವಾರ ಇರೋದ್ರಿಂದ ಈಗ ಸದ್ಯಕ್ಕೆ ಯಾವುದೇ ಟಾಸ್ಕ್ ಆಗಿರಬಹುದು ಅಥವಾ ಈ ಒಂದು ಕಚ್ಚಾಟ ಕಿತ್ತಾಟ ಯಾವುದೂ ಕೂಡ ಈ ಒಂದು ವಾರ ಇರೋದಿಲ್ಲ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಎಲ್ಲ ಸೀಸನ್ಗಳಲ್ಲೂ ಅಷ್ಟೇ, ಏನು ಸೀಸನ್ 1 ಇಲ್ಲಿಯವರೆಗೂ ಕೂಡ ಇನ್ನು ಫೈನಲ್ಗೆ 1 ವೀಕ್ ಇದೆ ಅನ್ನೋ ಟೈಮಲ್ಲಿ ಬಹಳ ಒಂದು ಎಮೋಷ್ನಲ್ ಅಲ್ಲಿ ಒಂದು ಅಟ್ಮಾಸ್ಫಿಯರೇ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಈ ಒಂದು ವಾರ ಬಹಳ ಒಂದು ಸುಂದರವಾದಂಥ ಬಿಗ್ ಬಾಸ್ ಮನೆಯನ್ನು ಎಲ್ಲರೂ ಕೂಡ ನೋಡಬಹುದು, ನೀವು ಎಲ್ಲರೂ ಕೂಡ ನೋಡಬಹುದು. ಅಂತಹ ಒಂದು ಫಿಸಿಕಲ್ ಟಾಸ್ಕ್ ಆಗಿರಬಹುದು ಅಥವಾ ಮೆಂಟಲಿ ಪ್ರೆಷರ್ ಕೊಡುವಂತಹ ಟಾಸ್ಕ್ ಆಗಿರಬಹುದು, ಯಾವುದು ಕೂಡ ಹೆಚ್ಚಿಗೆ ಈ ಒಂದು ವಾರ ಇರೋದಿಲ್ಲ. ನೆಕ್ಸ್ಟ್ ವಾರ ಗೊತ್ತಾಗುತ್ತೆ ಯಾರು ಈ ಒಂದು ಬಿಗ್ ಬಾಸ್ ಟ್ರೋಫಿಯನ್ನು ಎತ್ತಿ ಹಿಡಿತಾರೆ ಅಂತ.